ಮೆಂಟಲ್ ಎಬಿಲಿಟಿ ಇವತ್ತಿನ ಕ್ಲಾಸಲ್ಲಿ ಟಾಪಿಕ್ ಪರ್ಸೆಂಟೇಜ್ ಅಥವಾ ಶೇಕಡಾವಾರು. ಪರ್ಸೆಂಟೇಜ್ ಅಂದರೆ ಏನು? ಪರ್ 100 ಅಂತ ಹೇಳಿ ಅರ್ಥ. ಅಂದರೆ ಯಾವುದೇ ಒಂದು ವ್ಯಾಲ್ಯೂವು 100ಕ್ಕೆ ಎಷ್ಟು ಅಂತ ಹೇಳಿ ಅಂಥದ್ದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಪರ್ಸೆಂಟೇಜ್ ಅಂತ ಹೇಳಿ ಕರಿತೀವಿ. ಅಂದರೆ ಪರ್ 100 ಅಲ್ಲಿ ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂ ಏನಿದೆ ಅಲ್ಲ 100ಕ್ಕೆ ಎಷ್ಟು ಅಂತ ಹೇಳಿ ಅರ್ಥ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 2% ಅಂತ ಹೇಳಿ ಅಂತೀವಿ. ಅಂದರೆ 2% ಅಂದರೆ ಎಷ್ಟು ಅಂತಂದರೆ 100ಕ್ಕೆ 2. ಓಕೆ, 100ಕ್ಕೆ 2 ಅಂತ ಹೇಳಿ ಅರ್ಥ. ಇದರಲ್ಲಿ ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ ಅಂತಂದರೆ ಪರ್ಸೆಂಟೇಜಲ್ಲಿ ಫಸ್ಟ್ ಟೈಪ್ ನೋಡೋದಾದರೆ X% ಇರ್ತಕ್ಕಂಥ ವ್ಯಾಲ್ಯೂನ ಅಂದರೆ ಈ ಥರ ಇರೋದನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ, ಇದನ್ನು ನಾವು ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ ಅಂತಂದರೆ ಈ ಥರ ಬರ್ಕೊತೀವಿ X/100. ಅರ್ಥ ಆಯ್ತಾ? X% ಇರ್ತಕ್ಕಂಥದ್ದನ್ನು ಕನ್ವರ್ಟ್ ಮಾಡಿಕೊಂಡು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿ ಅಂದರೆ X/100 ಅಂತ ಹೇಳಿ ಬರ್ಕೊತೀವಿ. ಇವಾಗ ಅದೇ ಥರ ಒಂದು ವ್ಯಾಲ್ಯೂ ಇರ್ತದೆ, ಆ ವ್ಯಾಲ್ಯೂನ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಅಂತಂದರೆ ಏನು ಮಾಡಬೇಕು ಅಂತಂದರೆ ಇಂಟು 100 ಮಾಡಬೇಕು. ಅಂದರೆ 0.05 ಅಂತಕ್ಕಂಥ ಒಂದು ವ್ಯಾಲ್ಯೂ ಇದೆ, ಇದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಅಂತಂತಂದರೆ 0.05 ಇಂಟು 100 ಮಾಡಬೇಕು. ಓಕೆ, ಸೊ ಇದ್ರ ಆನ್ಸರ್ ಎಷ್ಟು ಬರುತ್ತೆ? 5 ಬರುತ್ತೆ. ಕ್ಲಿಯರ್? ಅದೇ ಥರ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 1/4 ಇದೆ. ಓಕೆ, ಇದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಅಂತಂದರೆ ಯಾವ ಥರ ಬರಿತೀವಿ? 1/4 ಇಂಟು 100 ಮಾಡಬೇಕು. ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಿದ್ದೀವಲ್ಲ, 4 1 4 4 25 100. ಇದ್ರ ವ್ಯಾಲ್ಯೂ ಎಷ್ಟು ಬಂತು? 25%. ಅಂದರೆ ಇಲ್ಲಿ ನಾವು 25% ಅಂತ ಬರೆದ್ರೂ ಒಂದೇ ಆನ್ಸರು, ಅಥವಾ 1/4 ಅಂತ ವ್ಯಾಲ್ಯೂ ಬರೆದ್ರೂ ಒಂದೇ. ಇವೆರಡು ಈಕ್ವಲ್ ಆಗಿರುತ್ತೆ. ಕ್ಲಿಯರ್? ಇವಾಗ ನೆಕ್ಸ್ಟ್ ಟೈಪ್ ಯಾವ ಥರ ಕ್ವಶನ್ ಕೊಡ್ತಾರೆ ಅಂತಂದರೆ ಯಾವುದೇ ಒಂದು ವಸ್ತುವಿನ ಬೆಲೆ, ಆ ವಸ್ತುವಿನ ಬೆಲೆ ಸಪೋಸ್ ಫಾರ್ ಎಕ್ಸಾಂಪಲ್ 10% ಆ ವಸ್ತುವಿನ ಬೆಲೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಅವಾಗೆ ಅದರ ಬಳಕೆ ಅಂತಕ್ಕಂಥದ್ದು, ಓಕೆ, ಅಂದರೆ ನಾವು ಅದನ್ನೇನು ಯೂಸ್ ಮಾಡ್ತೀವಲ್ವ, ಅದರ ಬಳಕೆ ಅಂತಕ್ಕಂಥದ್ದನ್ನು ಎಷ್ಟು ಕಡಿಮೆ ಮಾಡಬೇಕು. ಓಕೆ, ಹಾಗಿದ್ರೆ ಅದ್ರ ಮೇಲೆ ನಾವು ಎಕ್ಸ್ಪೆಂಡಿಚರ್ ಏನು ಮಾಡ್ತಿದ್ದೀವಲ್ಲ, ಆ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ನಮಗೆ ಚೇಂಜ್ ಆಗೋದಿಲ್ಲ. ಅಂದರೆ ಅದರ ಬೆಲೆ ಏನು ಅದು ಅದೇ ಥರ ಅಷ್ಟೇ ಇರಬೇಕು. ಆದರೆ ನಾವು ಅದನ್ನು ಯೂಸ್ ಮಾಡ್ತಕ್ಕಂಥದ್ದನ್ನ ಏನಿದೆ ಅಲ್ಲ ಅದು ನಾವು ಕಡಿಮೆ ಮಾಡಬೇಕು. ಅಂದರೆ ಏನು ಅರ್ಥ ಅಂತಂದರೆ ಇವಾಗ ಯಾವುದಾದ್ರೂ ಒಂದು ಬೆಲೆ ಇದೆಪ್ಪ, ಫಾರ್ ಎಕ್ಸಾಂಪಲ್ ಸಕ್ಕರೆ ಅಂತ ತಗೊಳ್ಳೋಣ. ಓಕೆ, ಸಕ್ಕರೆ ಅಂತ ನಾವು ತಗೊಳೋದಾದರೆ ಇಲ್ಲಿ 10% ಅದರ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ದಾರೆ. ಅಂದರೆ ಈಗ ಸಕ್ಕರೆ ಈ ತಿಂಗಳು ನಮಗೆ 5 ರೂಪಾಯಿ ಪರ್ kg ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾವು ತಿಂಗಳ ಆ ಸಕ್ಕರೆಗೋಸ್ಕರ 100 ರೂಪಾಯಿ ಎತ್ತಿಡ್ತಿದ್ವಿ ಅಂತ ಅಂದ್ಕೊಳ್ಳೋಣ. ಓಕೆ, 100 ರೂಪಾಯಿ ಎತ್ತಿಡ್ತಾ ಇದ್ವಿ. ಈ 100 ರೂಪಾಯಿನಲ್ಲಿ ಪ್ರೀವಿಯಸ್ ತಿಂಗಳಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು 4 kg ಸಕ್ಕರೆ ಬಂತು ಅಂತ ಇಟ್ಕೊಳ್ಳೋಣ. ಓಕೆ, ಈ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ನಿಮಗೆ ಅದೇ 100 ರೂಪಾಯಿ ಕೊಡ್ತೀವಿ, ಸಕ್ಕರೆ ರೇಟ್ ಏನಂತಕ್ಕಂಥದ್ದು 5 ರೂಪಾಯಿ ಪರ್ kg ಜಾಸ್ತಿ ಆಗಿದೆ. ಹಾಗಿದ್ರೆ ನೀವು ಎಷ್ಟು ಅದರ ಯೂಸೇಜನ್ನು ಅಂದರೆ ಎಷ್ಟು kg ನಿಮಗೆ ಕಡಿಮೆ ಸಕ್ಕರೆ ಬರುತ್ತೆ ಅಂದರೆ ಅಷ್ಟರಲ್ಲಿ ನಾವು ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇವಾಗ ಒಂದು 3 kg ಬಂತು ಅಂದ್ಕೊಳ್ಳೋಣ, ಅಥವಾ 3.5 kg ಸಕ್ಕರೆ ಬಂತು ಅಂತ ತಿನ್ಕೋಣ. ಅಂದರೆ ಇಲ್ಲಿ ಏನಾಯಿತು ಅಂದರೆ ಬೆಲೆ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿದೆ,
ಓಕೆ, ಅದರ ರೇಟ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿದೆ. ಅದ್ರ ಮೇಲೆ ನಾವು ಎಕ್ಸ್ಪೆಂಡಿಚರ್ ಮಾಡ್ತಕ್ಕಂತಹ ವ್ಯಾಲ್ಯೂ ಮಾತ್ರ ಫಿಕ್ಸ್ ಇದೆ. ಹಾಗಾಗಿ ನಾವು ಎಷ್ಟು ಅದನ್ನು ಯೂಸ್ ಮಾಡ್ತಕ್ಕಂಥದ್ದನ್ನ ಅಂದರೆ ಕನ್ಸಂಪ್ಷನ್ ಅಂತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನ ಕ್ವಶನ್ ಕೇಳ್ತಾರೆ. ಓಕೆ, ಈ ಥರ ಕ್ವಶನ್ ಕೇಳಿದಾಗ ಯಾವ ಥರ ಬರ್ಕೋಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಪರ್ಸೆಂಟೇಜ್ ಅಂತಕ್ಕಂಥದ್ದನ್ನ R% ಅಂತ ಹೇಳಿ ಅಂದ್ಕೊಳ್ಳೋಣ. ಓಕೆ, ಇದರ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ R/, ಇವಾಗ ಏನಾಗಿದೆ ನಮಗೆ ಪರ್ಸೆಂಟೇಜ್ ಅಂತಕ್ಕಂಥದ್ದು ಇಲ್ಲಿ ಪರ್ಸೆಂಟೇಜು ಜಾಸ್ತಿ ಆಗಿದೆ ಅಲ್ವಾ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಅಂದರೆ 100 + R ಇಂಟು 100. ಓಕೆ, ಇವಾಗ ನಮಗೆ ಕನ್ಸಂಪ್ಷನ್ ಎಷ್ಟು ಕಡಿಮೆ ಆಯಿತು ಅಂತ ಹೇಳಿ ಗೊತ್ತಾಗುತ್ತೆ. ಕ್ಲಿಯರ್? ಅಂದರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಸ್ತುವಿನ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಯಿತು ಅಂತಂದರೆ, ಓಕೆ, R% ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಅವಾಗ ನಾವು ಎಷ್ಟು ಅದರ ಒಂದು ಯೂಸೇಜನ್ನು, ಓಕೆ, ಅದರ ಕನ್ಸಂಪ್ಷನನ್ನು ಕಡಿಮೆ ಮಾಡಬೇಕು, ಸೊ ದಟ್ ನಮಗೆ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಸೇಮ್ ಇರುತ್ತೆ. ಅಂದರೆ ನಾವು ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂತಹ ಒಂದು ಬೆಲೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಫಿಕ್ಸ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಓಕೆ, ಆದರೆ ನಾವು ಯೂಸ್ ಮಾಡ್ತಕ್ಕಂಥ ಕ್ವಾಂಟಿಟಿ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದರೆ R/100 + R ಇಂಟು 100. ಇವಾಗ ನೆಕ್ಸ್ಟ್ ಟೈಪಲ್ಲಿ ನೋಡೋಣ. ಅದೇ ಒಂದು ವ್ಯಾಲ್ಯೂ R% ಅಂತಕ್ಕಂಥದ್ದು ಕಡಿಮೆ ಆಯಿತು ಅಂತಂದರೆ, ಈ ತಿಂಗಳು ಅದೇ ಸಕ್ಕರೆದು ₹5 per kg ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಇವಾಗ ಅದ್ರ ಎಕ್ಸ್ಪೆಂಡಿಚರ್ ಏನಿದೆ ಅಲ್ಲ ₹100 ಕರೆಕ್ಟು. ಈ ಮಂತ್ ಕೂಡ ನಿಮ್ಗೆ ₹100 ಕೊಡ್ತಾರೆ. ಇವಾಗ ನಾವು ಅದರ ಉಪಯೋಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ಬಂದಿರತಕ್ಕಂತಹ ಕ್ವಾಂಟಿಟಿ ಏನಿದೆಯಲ್ಲ ಅಗೇನ್ ನಮಗೆ ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ₹5 ಜಾಸ್ತಿ ಆದಾಗ 3.5 kg ಬಂದಿತ್ತು, ಈಗ ₹5 ಮತ್ತೆ ಕಡಿಮೆ ಆಯಿತು, ನಮಗೆ ಮತ್ತೆ 4 kg ಸಿಗ್ಬೋದು, ರೈಟ್? ಅಂದರೆ ಯಾವಾಗ ನಮಗೆ ಅದರ ವ್ಯಾಲ್ಯೂ ಕಡಿಮೆ ಆಯಿತು, ಅಮೌಂಟ್ ಫಿಕ್ಸ್ ಇರುತ್ತೋ, ಆಟೋಮೆಟಿಕ್ಕಾಗಿ ಅದರ ಒಂದು ಕನ್ಸಂಪ್ಷನ್ ಏನಿದೆ ಅಲ್ಲ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಓಕೆ, ಇವಾಗ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಇವಾಗ ಏನಾಗಿದೆ ಇಲ್ಲಿ ಪರ್ಸೆಂಟೇಜು, ಓಕೆ, R ಅಂತಕ್ಕಂಥದ್ದು ಕಡಿಮೆ ಆಗಿದೆ. ಅವಾಗ ಏನು ಮಾಡ್ತೀವಿ? R/100 - R ಇಂಟು 100. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಅದೇ 10% ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳಿ. 10% ಕಡಿಮೆ ಆಗಿದೆ ಅಂತಂತಂದರೆ ನಾವು ಅದರ ಕನ್ಸಂಪ್ಷನ್ನ ಎಷ್ಟು ಜಾಸ್ತಿ ಮಾಡ್ತೀವಿ, ಸೊ ದಟ್ ನಮಗೆ ಈ ವ್ಯಾಲ್ಯೂ ಅಂತಕ್ಕಂಥದ್ದು ಫಿಕ್ಸ್ ಆಗಿರುತ್ತೆ. ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? 10/100 - 10 ಇಂಟು 100. ಅಂದರೆ 10/90 ಇಂಟು 100. ಈ ಥರ ನಾವು ಸಾಲ್ವ್ ಮಾಡಬೇಕು. ಕ್ಲಿಯರ್? ಇವಾಗ ನೆಕ್ಸ್ಟ್ ಟೈಪ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸಿಟಿಯ ಪಾಪ್ಯುಲೇಷನ್, ಜನಸಂಖ್ಯೆ ಅಂತಕ್ಕಂಥದ್ದು ಯಾವುದೇ ಒಂದು ಸಿಟಿದು ಅಥವಾ ಯಾವುದೋ ಒಂದು ಕಂಟ್ರಿದು ಪಾಪ್ಯುಲೇಷನ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಯ್ತಪ್ಪ, ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ R% ಅಂತ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಫ್ಟರ್ n ಇಯರ್ಸ್, ಅಂದರೆ ಒಂದು ಸಿಟಿದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವ ರೇಟಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ? R% ರೇಟಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ. ಅದು n ಇಯರ್ಸ್ ಅಂದರೆ ಕೆಲವು ವರ್ಷಗಳ ಆದಮೇಲೆ ಎಷ್ಟಾಗುತ್ತೆ ಅಂತಕ್ಕಂಥ ಕ್ವಶನ್ ಕೇಳ್ತಾರೆ. ಅವಾಗ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ P ಇಂಟು 1 + R/100 ಟು ದ ಪವರ್ n. ಓಕೆ, P ಇಂಟು 1 + R/100 ಟು ದ ಪವರ್ ಆಫ್ n ಅಂತ ಹೇಳಿ ಬರ್ಕೊತೀವಿ. ಅಂದರೆ ಇವಾಗ ಒಂದು ಸಿಟಿಯ ಜನಸಂಖ್ಯೆ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ 5 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ.
ಅದರ ಒಂದು ಪರ್ಸೆಂಟೇಜ್ ಇನ್ಕ್ರೀಸ್ ಎವ್ರಿ ಇಯರ್ 5% ಅದರ ಜನಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಹಾಗಿದ್ದರೆ ಆ ಜನಸಂಖ್ಯೆ 5 ವರ್ಷಗಳ ನಂತರ ಆ ಒಂದು ಸಿಟಿಯ ಜನಸಂಖ್ಯೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳಿದರೆ ಯಾವ ಥರ ಸಾಲ್ವ್ ಮಾಡಬೇಕು? 5 lakhs ಇಂಟು 1 ಪ್ಲಸ್ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ? 5 ಡಿವೈಡೆಡ್ ಬೈ 100, ಇದ್ರ ಪವರ್ ಎಷ್ಟು? 5. ಈ ಥರ ನಾವು ಸಾಲ್ವ್ ಮಾಡಬೇಕು. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ಮತ್ತೆ ಎಷ್ಟು ಬರುತ್ತೆ? ಸಿಂಪ್ಲಿಫಿಕೇಷನ್ ಮಾಡಿದ್ರೆ 5 lakhs. ಇದನ್ನು ಯಾವ ಥರ ಬರ್ಕೊತೀವಿ? 105 ಡಿವೈಡೆಡ್ ಬೈ 100. ಅಂದರೆ ಇಲ್ಲಿ ನಾವು ಇದರ ಲಾಸವನ್ನು ತೆಗೆದಿರ್ತೀವಿ. ಓಕೆ, ಇವೆರಡರ ಲಾಸ ಅಂದರೆ ಎಲ್ ಸಿ ಎಮ್ ಎಷ್ಟಿದೆ? ಎಲ್ ಸಿ ಎಮ್ 100 ಬರುತ್ತೆ. ಇದ್ರ ವ್ಯಾಲ್ಯೂವು 105 ಆಗುತ್ತೆ. 105 ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 5. ಅರ್ಥ ಆಯ್ತಾ? ಈ ಥರ ಇದನ್ನ ಸಿಂಪ್ಲಿಫಿಕೇಷನ್ ಬಂದರೆ ಏನು ವ್ಯಾಲ್ಯೂ ಬರುತ್ತೋ ಅದೇ ಆ ಒಂದು ಸಿಟಿಯ ಪಾಪ್ಯುಲೇಷನ್ ಆಗಿರುತ್ತೆ. ಯಾವಾಗ? 5 ವರ್ಷ ಆದಮೇಲೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಓಕೆ, ಇವಾಗ ಇದೇ ಒಂದು ಪಾಪ್ಯುಲೇಷನ್ ಏನಿದೆ ಅಲ್ಲ 5 ಲಕ್ಷ ಅಂತಕ್ಕಂಥದ್ದು, ಈಗ 5 ವರ್ಷದ ಮುಂಚೆ ಎಷ್ಟಿತ್ತು ಅಂತ ಕ್ವಶನ್ ಏನಾದರೂ ಕೇಳಿದ್ರೆ, ಅಂದರೆ ಇಲ್ಲಿ ಆಫ್ಟರ್ 5 years ಅಂತಿದೆ, ಇಲ್ಲಿ 5 years ಆಗೋ ಅಂದರೆ 5 ವರ್ಷ ಮುಂಚಿತವಾಗಿ ಏನಿತ್ತು, 5 ವರ್ಷ ಆದಮೇಲೆ ಎಷ್ಟಾಯ್ತು ಅಂತ ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ n years ಮುಂಚೆ ಯಾವ ಥರ ಎಷ್ಟಿತ್ತು ಅಂತ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಅದಕ್ಕೆ ವ್ಯಾಲ್ಯೂ ಬಂದುಬಿಟ್ಟು ಮುಂಚೆ ಅಂದರೆ ಹಿಂದೆ ಎಷ್ಟಿತ್ತು ಅಂತ ಫೈಂಡ್ ಔಟ್ ಮಾಡೋಕ್ಕೆ p ಡಿವೈಡೆಡ್ ಬೈ 1 ಪ್ಲಸ್ r ಡಿವೈಡೆಡ್ ಬೈ 100 ಟು ದ ಪವರ್ n ಅಂತ ಹೇಳಿ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಪ್ರತಿ ವರ್ಷ 5% ಇವಾಗ ಜಾಸ್ತಿ ಆಗ್ತಾ ಬಂದಿದೆ ಪಾಪ್ಯುಲೇಷನ್ ಅಂತ ಇಟ್ಕೊಳ್ಳೋಣ. 5 ವರ್ಷ ಜಾಸ್ತಿ ಆಗ್ತಾ ಬಂದು 2021ಕ್ಕೆ ಒಂದು ಸಿಟಿಯ ಜನಸಂಖ್ಯೆ ಇವಾಗ ನಮಗೆ 5 ಲಕ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಇದು 2018ರಲ್ಲಿ ಎಷ್ಟಿತ್ತು ಪಾಪ್ಯುಲೇಷನು ಅಂತ ಕೇಳಿದರೆ, ಅಂದರೆ ಇಲ್ಲಿ ಎಷ್ಟಾಯಿತು? 3 ವರ್ಷ ಹಿಂದೆ ಹೋದ್ವಿ ಅಲ್ವಾ? ಇಲ್ಲಿ 3 ವರ್ಷ ಹಿಂದೆ ಎಷ್ಟಿತ್ತು ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅವಾಗ ಏನಾಗುತ್ತೆ? p ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಆರ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಟು ದ ಪವರ್ n ಆಯಿತು. ಅಂದರೆ ಯಾವ ಥರ ಬರ್ಕೊತೀವಿ ಇವಾಗ? 5 lakhs ಡಿವೈಡೆಡ್ ಬೈ 1 ಪ್ಲಸ್ 5 ಡಿವೈಡೆಡ್ ಬೈ 100 ಟು ದ ಪವರ್ ಎಷ್ಟು ವರ್ಷದ ಮುಂಚಿತವಾಗಿ ಕೇಳಕ್ಕೆ ಹಚ್ಚಿದ್ದಾರೆ? 3 ವರ್ಷದ ಮುಂಚಿತವಾಗಿ ಕೇಳ್ತಿದ್ದಾರೆ. ಆವಾಗ 5 lakhs ಡಿವೈಡೆಡ್ ಬೈ 105 ಡಿವೈಡೆಡ್ ಬೈ 100 ಟು ದ ಪವರ್ 3 ಅಂತ ಹೇಳಿ ಬರ್ಕೋತೀವಿ. ಅರ್ಥ ಆಯ್ತಲ್ವಾ? ಸೊ ಫೋರ್ತ್ ಟೈಪಲ್ಲಿ ಯಾವ ಥರ ಕೇಳ್ತಾರೆ ಕ್ವಶನ್ನು? ಯಾವುದೇ ಒಂದು ಸಿಟಿಯ ಜನಸಂಖ್ಯೆ ಅಂತಕ್ಕಂಥದ್ದು 6% ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6% ಇನ್ಕ್ರೀಸ್ ಆಗ್ತಾ ಇದೆ ಕೆಲವು ವರ್ಷಗಳಾದ ಮೇಲೆ, ಅಂದರೆ ಆಫ್ಟರ್ n years ಅಂತಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂದರೆ p ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ n ಅಂತ ಬರ್ಕೊತೀವಿ. ಅದೇ n years ಆಗೋ ಅಂದರೆ ಮುಂಚಿತವಾಗಿ ಎಷ್ಟಿತ್ತು ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಅವಾಗ ಏನು ಫಾರ್ಮುಲಾ ಬರುತ್ತೆ? p ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ n ಅಂತ ಹೇಳಿ ಬರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಇವಾಗ 5th ಟೈಪ್ ನೋಡೋದಾದರೆ, ಇವಾಗ ಪ್ರೀವಿಯಸ್ ಇದರಲ್ಲಿ 6% ಇನ್ಕ್ರೀಸ್ ಆಯಿತು ಒಂದು ಸಿಟಿದು, ಆಫ್ಟರ್ n years ಎಷ್ಟಿದೆ ಅಂತಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಗೊತ್ತಾಯಿತು. ಇವಾಗ ಯಾವುದೇ ಒಂದು ವಸ್ತುವಿನ ಬೆಲೆ ಡಿಕ್ರೀಸ್ ಆಯಿತು ಅಂತ ಇಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಕೂಟರ್ ಇದೆ. ಇದು ಸ್ಕೂಟರ್ ಅಂತಕ್ಕಂಥದ್ದು ಏನಾಯಿತು ಅಂದರೆ 6%ಅಲ್ಲಿ ನಮಗೆ ಕಡಿಮೆ ಆಗ್ತಾ ಹೋಯಿತು. ಓಕೆ, 5% ಇದ್ರ ವ್ಯಾಲ್ಯೂ ಪ್ರತಿ ವರ್ಷ ಕಡಿಮೆ ಆಯಿತು ಅಂತಂದರೆ ಆಫ್ಟರ್ n years ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಈಗ ನಾವು ಯಾವುದೋ ಒಂದು ಸ್ಕೂಟರ್ ತೊಗೊಂಡ್ರೆ ಅದೇ ಥರ ಆಗುತ್ತಲ್ವ? ಈ ಸಲ ತೊಗೊಂಡಿದ್ದು ಈ ಥರ ತೊಗೊಂಡಿರ್ತಕ್ಕಂಥ ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ ನಿಮಗೆ ಕೆಲವು ವರ್ಷ ಆದಮೇಲೆ ಅಂದರೆ ನೆಕ್ಸ್ಟ್ ಇಯರಲ್ಲಿ ಅದ್ರ ವ್ಯಾಲ್ಯೂ ಮತ್ತೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಯರಲ್ಲಿ ಯೂಶ್ವಲಿ ಆಫ್ ರೇಟಿಗೆ ಕೇಳ್ತಾ ಇರ್ತಾರೆ. ಓಕೆ, ಇವಾಗ ನಮಗೆ ಯಾವ ಥರ ನಾವು ಅದನ್ನ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಈಗ ಸ್ಕೂಟರ್ನ ಬೆಲೆ ಪ್ರತಿ ವರ್ಷ 5% ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ.
2 ವರ್ಷದ ನಂತರ ಅದರ ಬೆಲೆ ಎಷ್ಟಿದೆ ಅಂತಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಅವಾಗೆ ಪಿ ಇಂಟು 1 ಮೈನಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಎನ್ ಅಂತ ಹೇಳಿ ಬರ್ಕೊತೀವಿ. ಅರ್ಥ ಆಯ್ತಾ? ಇಷ್ಟು ವರ್ಷಗಳ ನಂತರ ಇದರ ಬೆಲೆ ಎಷ್ಟು ಬಂತು ಅಂತಂದರೆ ಈ ಥರ ಬರ್ಕೊತೀವಿ. ಅರ್ಥ ಆಯ್ತಾ? ಅದೇ ಥರ ಇವಾಗ ನಾವು ಒಂದು ಸ್ಕೂಟರ್ನ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಇವತ್ತಿನ ರೇಟಿಗೆ ಅದು 6% ಕಡಿಮೆ ಆಗ್ತಾ ಬಂದು ಇವತ್ತಿಗೆ ಇಷ್ಟಕ್ಕೆ ತೊಗೊಂಡಿದ್ದೀವಿ. ಇವಾಗ ಒಂದು ಫಾರ್ ಎಕ್ಸಾಂಪಲ್ 20,000ಕ್ಕೆ ನಾವು ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. 20,000ಕ್ಕೆ ನಾವು ಅದೊಂದು ಸ್ಕೂಟರ್ ತೊಗೊಂಡಿದ್ದೀವಿ. ಅದ್ರ ವ್ಯಾಲ್ಯೂ ಅಂತಕ್ಕಂಥದ್ದು 5% ಪ್ರತಿ ವರ್ಷ ಕಡಿಮೆ ಆಗ್ತಾ ಬಂತು. ಹಾಗಿದ್ರೆ 2 ವರ್ಷದ ಮುಂಚಿತವಾಗಿ ಅದರ ವ್ಯಾಲ್ಯೂ ಎಷ್ಟಿತ್ತು? ಇದೇನೆಂದರೆ 5% ಕಡಿಮೆ ಆಗ್ತಾ ಹೋಗಿ 2 ವರ್ಷದ ನಂತರ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಪಿ ಇಂಟು 1 ಮೈನಸ್ ಆರ್ ಡಿವೈಡ್ ಬೈ 100. ಅದೇ ಥರ 2 ವರ್ಷದ ಮುಂಚಿತವಾಗಿ ಅದರ ವ್ಯಾಲ್ಯೂ ಎಷ್ಟಿತ್ತು ಅಂದರೆ ಯಾವ ಥರ ಬರ್ಕೊತೀವಿ? ಪಿ ಡಿವೈಡೆಡ್ ಬೈ 1 ಮೈನಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಎನ್ ಅಂತ ಹೇಳಿ ಬರ್ಕೊತೀವಿ. ಎನ್ ಅಂದರೆ ಇದೇನಿಲ್ಲಿ ಟೈಮ್. ಈ ಕ್ವಶನಲ್ಲಿ ಏನಾಗುತ್ತೆ, 20,000ಕ್ಕೆ ನಾವು ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿ ನಮಗೆ 5% ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ 2 ವರ್ಷದ ಮುಂಚಿತವಾಗಿ ಎಷ್ಟಿತ್ರ ವ್ಯಾಲ್ಯೂ ಒಂದು ಯಾವ ಥರ ಬರ್ಕೊತೀವಿ? 1 ಮೈನಸ್ 5 ಡಿವೈಡೆಡ್ ಬೈ 100 ಟು ದ ಪವರ್ ಎಷ್ಟಾಗುತ್ತೆ ಇಲ್ಲಿ 2. ಅಂದರೆ ಇದು ಹೆಂಗೆ ಸಾಲ್ವ್ ಮಾಡ್ತೀವಿ? 20,000 ಡಿವೈಡೆಡ್ ಬೈ ಇಲ್ಲಿ 100 ಮೈನಸ್ 5 ಎಷ್ಟಾಯಿತು? 95 ಡಿವೈಡೆಡ್ ಬೈ 100 ಟು ದ ಪವರ್ 2 ಅಂತ ಹೇಳಿ ಬರ್ಕೊತೀವಿ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದರೆ ಏನು ವ್ಯಾಲ್ಯೂ ಬರುತ್ತಲ್ಲ ಅದೇ ವ್ಯಾಲ್ಯೂವು ಇದರ ಒಂದು ಸ್ಕೂಟರ್ನ ಬೆಲೆ ಯಾವಾಗ 2 ವರ್ಷದ ಮುಂಚಿತವಾಗಿ. ಓಕೆ, ನಮಗೆ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ತೀವಿ? ಫಸ್ಟು ಇದನ್ನು 95 ಡಿವೈಡ್ ಬೈ 100ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ 5 1 5, ಓಕೆ 45, 5 9 45 ಡಿವೈಡ್ ಬೈ 5 2 10. ಈಗ 19 ಡಿವೈಡೆಡ್ ಬೈ 20 ಬಂತು. ಸೊ 19 ಡಿವೈಡ್ ಬೈ 20ನ ಮತ್ತು ಅಗೇನ್ ಯಾವ ಥರ ನಾವು ಸಾಲ್ವ್ ಮಾಡ್ಕೋಬೇಕು? ಇಲ್ಲಿ ನೀವು ಇದನ್ನು ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ತಾ ಕೂಡ್ದ ನೆಸೆಸಿಟಿ ಇಲ್ಲ. 20,000 ಇವಾಗ ಇಲ್ಲೇನಾಗಿದೆ? ಡಿವೈಡೆಡ್ ಬೈ 19 ಡಿವೈಡ್ ಬೈ 20 ಇದೆ. 20,000 ಡಿವೈಡೆಡ್ ಬೈ 19 ಡಿವೈಡ್ ಬೈ 20 ಇದೆ. ಆವಾಗ 20,000 ಇದನ್ನು 19 ಇಂಟು 19 ಡಿವೈಡೆಡ್ ಬೈ 20 ಇಂಟು 20 ಅಂತ ಬರ್ಕೊತೀವಿ. ಇದನ್ನು ಅಗೇನ್ ಮತ್ತು ಮೇಲೆ ಕಳಿಸಿದರೆ ಇವಾಗ 20,000 ಇಂಟು 20 ಇಂಟು 20 ಡಿವೈಡೆಡ್ ಬೈ 19 ಇಂಟು 19 ಈ ಥರ ಬರ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಇದು ಒಂದು ಟೈಪ್ ಆಫ್ ಕ್ವಶನ್. ಇವಾಗ ನೆಕ್ಸ್ಟ್ ಕ್ವಶನ್ನ ನೋಡಿದ್ರೆ ಯಾವ ಟೈಪಲ್ಲಿ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಅಂತಂದರೆ 5th ಟೈಪ್ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಇಫ್ ಎ ಈಸ್ R% ಮೋರ್ ದ್ಯಾನ್ ಬಿ ಅಂತ ಕೇಳಿದಾರೆ ಅಂತ ಇಟ್ಕೊಳ್ಳಿ. ಅಂದರೆ ಎ ಅಂತಕ್ಕಂಥವನು ಬಿಗಿಂತ 20% ಓಕೆ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಎ ಈಸ್ 20% ಮೋರ್ ದ್ಯಾನ್ ಬಿ. ಹಾಗಿದ್ರೆ ಬಿ ಹೌ ಮಚ್ ಲೆಸ್ ದ್ಯಾನ್ ಎ ಅಂತ ಹೇಳಿ ಕೇಳ್ತಾರೆ. ಅಂದರೆ ಎ ಬಿಗಿಂತ 20% ಜಾಸ್ತಿ ಇದ್ದರೆ ಬಿ ಎಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಅವಾಗ ಅದ್ರ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಕೊಟ್ಟಿರ್ತಕ್ಕಂಥ R% ಏನಿದೆಯಲ್ಲ ಆರ್ ಡಿವೈಡೆಡ್ ಬೈ 100 ಪ್ಲಸ್ ಆರ್ ಇಂಟು 100 ಅಂತ ಹೇಳಿ ಬರ್ಕೋಬೇಕು. ಓಕೆ, ಅರ್ಥ ಆಯ್ತಾ? ಇವಾಗ ಎ ಈಸ್ R% ಮೋರ್ ದ್ಯಾನ್ ಬಿ ಅಂದರೆ ಎ ಅಂತಕ್ಕಂಥದ್ದು ಬಿಗಿಂತ R% ಜಾಸ್ತಿ ಇದೆ. ಹಾಗಿದ್ರೆ ಬಿ ಅಂತಕ್ಕಂಥದ್ದು ಎಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತ ಹೇಳಿ ಯೂಶ್ವಲಿ ಕ್ವಶನ್ಸ್ ಕೇಳ್ತಾರೆ. ಅವಾಗ ನಾವು ಯಾವ ಥರ ಬರ್ಕೋಬೇಕು? ಆರ್ ಡಿವೈಡೆಡ್ ಬೈ 100 ಪ್ಲಸ್ ಆರ್ ಇಂಟು 100 ಅಂತ ಹೇಳಿ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ಎ
20% ಲೆಸ್ ದೆನ್ ಬಿ ಅಂತ ಇತ್ತು. ಹಾಗಿದ್ರೆ ಬಿ ಎಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದಾಗ ಏನು ಬರ್ಕೊತೀವಿ ನಾವು ಅವಾಗ ಆರ್ ಡಿವೈಡೆಡ್ ಬೈ 100 ಮೈನಸ್ ಆರ್ ಇಂಟು 100 ಅಂತ ಹೇಳಿ ಬರ್ಕೋಬೇಕು. ಕ್ಲಿಯರ್? ಇಲ್ಲಿ ನಮಗೆ ಎ ಅಂತಕ್ಕಂಥದ್ದು ಬಿಗಿಂತ 20% ಜಾಸ್ತಿ ಇದೆ. ಹಾಗಿದ್ರೆ ಬಿ ಎಕ್ಕಿಂತ ಎಷ್ಟು ಕಡಿಮೆ ಇದೆ ಅಂದರೆ ಯಾವ ಥರ ಬರ್ಕೊತೀವಿ ಇವಾಗ 20 ಡಿವೈಡೆಡ್ ಬೈ 100 ಪ್ಲಸ್ 20 ಇಂಟು 100 ಅಂತ ಬರ್ಕೊತೀವಿ. ಅದೇ ಈ ಪ್ರಾಬ್ಲಮಲ್ಲಿ ಎ ಬಿಗಿಂತ 20% ಕಡಿಮೆ ಇದೆ. ಹಾಗಿದ್ರೆ ಬಿ ಎಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಕ್ವಶನ್ ಕೇಳಿದಾಗ ಏನಾಯಿತು 20 ಡಿವೈಡೆಡ್ ಬೈ 100 ಮೈನಸ್ 20 ಇಂಟು 100 ಅಂತ ಹೇಳಿ ಬರ್ಕೊತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಇವಾಗ ಬೇಸ್ಡ್ ಆನ್ ಪರ್ಸೆಂಟೇಜ್ ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಟೈಪಲ್ಲಿ ಎಕ್ಸ್ಪ್ರೆಸ್ ಇನ್ ಫ್ರ್ಯಾಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ನಾವು ಫ್ರ್ಯಾಕ್ಷನ್ನಲ್ಲಿ ಅಂದರೆ ಪರ್ಸೆಂಟೇಜ್ನ ತೆಗೆದು ಫ್ರ್ಯಾಕ್ಷನಲ್ಲಿ ಬರೀರಿ ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ 56 ಡಿವೈಡೆಡ್ ಬೈ 100 ಅಂತ ಹೇಳಿ ಬರಿಬೇಕು. ಓಕೆ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 2ರಿಂದ 5 ಭಾಗ ಆಗುತ್ತೆ. 2 8 4, 2 8 16, 2 5 10. ಅಗೇನ್ ಸಿಂಪ್ಲಿಫೈ ಮಾಡುತ್ತೆ 2 1 2, 2 4 8, 2 7 4, 2 5 10 ಅಂದರೆ 14 ಡಿವೈಡೆಡ್ ಬೈ 25 ಅಂತ ಹೇಳಿ ಬರ್ಕೋಬೋದು. ಅದೇ 4% ಅಂತಿದೆ. 4% ಅಂದರೆ ಪರ್ಸೆಂಟೇಜ್ ಪರ್ 100 ಅಂದರೆ ಡಿವೈಡೆಡ್ ಬೈ 100 ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ 1 ಡಿವೈಡ್ ಬೈ 25. ಅದೇ 0.6 ಇದೆ, ಯಾವ ಥರ ಬರೀಬೇಕು 0.6 ಡಿವೈಡೆಡ್ ಬೈ 100 ಬರಿಬೋದು. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕಂದ್ರೆ 6 ಡಿವೈಡ್ ಬೈ 1000 ಅಂತ ಹೇಳಿ ಕೂಡ ಬರಿಬೋದು. ಅಂದರೆ ಪರ್ 100 ಅಂತ ಹೇಳಿ ಅಂದರೆ ಪರ್ಸೆಂಟೇಜ್ನ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ ಸೇಮ್ ವ್ಯಾಲ್ಯೂ ಬರ್ಕೋಬೇಕು, ಡಿವೈಡೆಡ್ ಬೈ 100 ಮಾಡಬೇಕು. ಕ್ಲಿಯರ್? ನೆಕ್ಸ್ಟ್ ಟೈಪಲ್ಲಿ ನೋಡಿ, ಈ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಇದನ್ನು ಡೆಸಿಮಲ್ಸ್ಗೆ ಅಂದರೆ ದಶಮಾಂಶಕ್ಕೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಯಾವ ಥರ ಬರಿತೀವಿ 6 ಡಿವೈಡೆಡ್ ಬೈ 100. ಇದು ಫಸ್ಟ್ ಸ್ಟೆಪ್. ಅಗೇನ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತೀವಿ 2 3 6, 2 5 10, 0 ರೈಟ್. ಇವಾಗ 3 ಡಿವೈಡೆಡ್ ಬೈ 50 ಬಂತು, 3 ಡಿವೈಡ್ ಬೈ 50 ಬಂತು. ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡಬೇಕು, ಇನ್ನು ದಶಮಾಂಶದಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ 0 ಒಂದು ಪಾಯಿಂಟ್ ಇಟ್ಕೊಂಡ್ರೆ ಇಲ್ಲಿ 0 ಆಯಿತು. ಬಟ್ ಇಲ್ಲಿ ಏನಿದೆ 50 ಇದೆ. ಓಕೆ, ಹಾಗಾಗಿ ಇಲ್ಲಿ ಇನ್ನೊಂದು 0 ಹಾಕಿದರೆ ನಾವು ಇನ್ನೊಂದು 0 ಇಲ್ಲಿ ತೊಗೋಬೋದು. ಸೊ 5 6 30. ಇದ್ರ ವ್ಯಾಲ್ಯೂ ಎಷ್ಟು ಬಂತು 0.06. ಈ ಥರ ಕೂಡ ನಾವು ಬರ್ಕೋಬೋದು. ಕ್ಲಿಯರ್? ಇವಾಗ 28%ನ ನಾವು ಯಾವ ಥರ ಕನ್ವರ್ಟ್ ಮಾಡ್ತೀವಿ 28 ಡಿವೈಡೆಡ್ ಬೈ 100. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ 0.28. ಅದೇ ಥರ 0.2ನ ಯಾವ ಥರ ಕನ್ವರ್ಟ್ ಮಾಡ್ತೀವಿ ದಶಮಾಂಶದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. 0.2%ನ ದಶಮಾಂಶದಲ್ಲಿ ಬರೀರಿ ಅಂದರೆ ಎಷ್ಟಾಗುತ್ತೆ 0. ವೆರಿ ಸಿಂಪಲ್. ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ ನಾವು ಇಲ್ಲಿ ನಾವು ಎಷ್ಟು ಝೀರೋಸ್ ಇದ್ದಾವೋ ಪಾಯಿಂಟ್ ಆದಮೇಲೆ ಅಷ್ಟು ಝೀರೋಸ್ ಆಗಬೇಕು ಅಷ್ಟೇ, 0.002. ಅದೇ ಥರ 0.04ನ ನಾವು ದಶಮಾಂಶದಲ್ಲಿ ಬರೀರಿ ಅಂತಂದರೆ ಯಾವ ಥರ ಬರಿತೀವಿ 0.0004 ಆಗುತ್ತೆ ಇದ್ರ ವ್ಯಾಲ್ಯೂ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇವಾಗ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ದಶಮಾಂಶದಲ್ಲಿ ಬರೀಬೇಕು. ಅಂದರೆ ಪ್ರೀವಿಯಸ್ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಪರ್ಸೆಂಟೇಜ್ನ ಫ್ರ್ಯಾಕ್ಷನ್ಗೆ ಅಥವಾ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಿದ್ದೀವಿ. ಇಲ್ಲಿ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಇಂಟು 100 ಮಾಡಬೇಕು. ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗೆ ಇಂಟು 100 ಮಾಡಬೇಕು. 23 ಡಿವೈಡ್ ಬೈ 36 ಇಂಟು 100 ಮಾಡ್ತೀವಿ ಇಲ್ಲಿ. ಅದೇ ಥರ ಇಲ್ಲಿ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ. ಇದನ್ನು ಫಸ್ಟು ನಾವು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ 6 4 24 ಪ್ಲಸ್ 3 27 ಡಿವೈಡೆಡ್ ಬೈ 4 ಇಂಟು 100 ಬರ್ಕೊತೀವಿ ಈ ಥರ. ಅದೇ ಥರ ಇದನ್ನು ಯಾವ ಥರ ಮಾಡ್ತೀವಿ 0.004 ಇಂಟು 100.
ಓಕೆ, ಈ ಥರ ನಾವು ಬರ್ಕೊತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಥರ ಕ್ವಶನ್ ಕೇಳ್ತಾರೆ ಅಂತಂದರೆ, ಎವ್ಯಾಲ್ಯುವೇಟ್ ಅಂದರೆ ಈ ಒಂದು ಕ್ವಶನ್ನ ವ್ಯಾಲ್ಯೂ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇವಾಗ ಫಸ್ಟಿಗೆ ನಿಮಗೆ ಬಾಡ್ಮಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ ನಾನು, ಆಫ್ ಅಂತ ಇತ್ತು ಅಂದರೆ ನಾವೇನು ಬರ್ಕೊತೀವಿ, ಅದನ್ನ ಇಂಟು ಅಂತ ಬರ್ಕೊತೀವಿ. ಅಂದರೆ 28% ಇಂಟು 450 ಪ್ಲಸ್ 45% ಇಂಟು 280. ಇದು ನಮಗೆ ಪರ್ಸೆಂಟೇಜಲ್ಲಿದೆ. ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ 28/100 ಇಂಟು 450 ಪ್ಲಸ್ 45/100 ಇಂಟು 280. ಕ್ಲಿಯರ್? ಈ ಥರ ನಾವು ಬರ್ಕೊತೀವಿ. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 28 ಇಂಟು ಇಲ್ಲಿ 2 zeros ಇದೆ, ಹಾಗಾಗಿ ಇಲ್ಲಿ 4.5 ಅಂತ ಬರ್ಕೊತೀವಿ. ಇಲ್ಲಿ 45 ಇದೆ ಇಂಟು 2 zeros ಕ್ಯಾನ್ಸಲ್ ಆದರೆ ಪಾಯಿಂಟ್ ಇಲ್ಲಿ ಬರುತ್ತೆ 2.8. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತಲ್ಲ ಅದೇ ವ್ಯಾಲ್ಯೂವು ಈ ಕ್ವಶನ್ಗೆ ಆನ್ಸರ್. ಕ್ಲಿಯರಾ? ಯಾವ ಥರ ಬರ್ಕೋಬೇಕು ಅಂತ ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 16 ಇಂಟು 2/3, 16 2/3% ಆಫ್ 600 ಮೈನಸ್ 33 1/3% ಆಫ್ 180 ಅಂತ ಇದೆ. ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀವಿ? ಇದು ಫಸ್ಟಿಗೆ ಮಿಶ್ರ ಭಿನ್ನರಾಶಿಯಲ್ಲಿದೆ, ಇದನ್ನು ನಾವು ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಎಷ್ಟಾಗುತ್ತೆ, 16 48 ಪ್ಲಸ್ 2 50 /3. ಇದು ಪರ್ಸೆಂಟೇಜಲ್ಲಿದೆ. ಇನ್ನು ನಮಗೆ ಪರ್ಸೆಂಟೇಜ್ ಇಂಟು 600 ಮೈನಸ್ 33 ಇಂಟು 9 ಎಷ್ಟಾಗುತ್ತೆ, 99 ಪ್ಲಸ್ 1 100 /3 ಪರ್ಸೆಂಟೇಜ್ ಇಂಟು 180. ಈ ಪರ್ಸೆಂಟೇಜ್ ಇರೋದಕ್ಕೋಸ್ಕರ ನಾವೇನು ಮಾಡ್ತೀವಿ, /100 ಅಂತ ಹೇಳಿ ಬರ್ಕೊತೀವಿ. ಓಕೆ, ಇದನ್ನ ಅಗೇನ್ ನಾವು ಕನ್ವರ್ಟ್ ಮಾಡೋದು ಹೇಗೆ, ಇಲ್ಲಿ ಏನೂ ಇಲ್ಲ ಅಂದರೆ /1 ಇದೆ ಅಂಥೇಳಿ, ಮತ್ತು ಇದನ್ನ ಮೇಲೆ ತೊಗೊಂಡೋದ್ರೆ ಏನಾಗುತ್ತೆ, 50 /3 ಇಂಟು 1/100 ಇಂಟು 600 ಮೈನಸ್ ಇಲ್ಲಿ ಕೂಡ ಅದೇ ಥರ 100 /3 ಇಂಟು 1/100 ಮೈನಸ್ ಇಂಟು 180. ಇದನ್ನೇ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 2 zeros ಕ್ಯಾನ್ಸಲ್, 3 1 3 2, ಸೊ 5 2 10 ಅಂದರೆ 100 ಮೈನಸ್ ಇಲ್ಲಿ 2 zeros ಕ್ಯಾನ್ಸಲ್, 3 1 3 6 18 ಅಂದರೆ ಮೈನಸ್ 60. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂತು, 40. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಇದು. ಓಕೆ, ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ರಿವೈಂಡ್ ಮಾಡಿ ನೋಡಿ. ಓಕೆ, ನೋಟ್ ಮಾಡ್ಕೊಳೋದಾದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಟ್ ಮಾಡ್ಕೊಳ್ಳಿ. ಕ್ಲಿಯರ್? ಈಗ ನೆಕ್ಸ್ಟ್ ಟೈಪಲ್ಲಿ ಯಾವ ಥರ ಕೇಳ್ತಾರೆ ಅಂತಂದರೆ, 2 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 50 ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಅಂದರೆ ನಿಮಗೆ 2 ರೂಪಾಯಿ ಕೊಟ್ಟಿದ್ದಾರೆ, 2 rupees ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇದು 50ಯಲ್ಲಿ ಎಷ್ಟು ಪರ್ಸೆಂಟೇಜ್, ಈಗ 50 rupees ಇದೆ, ಅದರಲ್ಲಿ ನಿಮ್ಗೆ 2 rupees ಕೊಟ್ಟರು ಅಂದರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟರು ಅಂತ ಹೇಳಿ ಕೇಳ್ದಂಗೆ ಕ್ವಶನ್. ಅವಾಗ ಏನು ಮಾಡಬೇಕು ಅಂದರೆ 2/50 ಇಂಟು 100 ಅಂತ ಬರ್ಕೋಬೇಕು. 51 52, ಸೊ 4% ಅಂದರೆ 50ರಲ್ಲಿ 4% ಅಂದರೆ ಎಷ್ಟು ರೂಪಾಯಿ ಆಗುತ್ತೆ, 2 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಅದೇ ಥರ ಈಗ ನಿಮಗೆ 7 rupees ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. 7 rupees ಅಂತಕ್ಕಂಥದ್ದು 84ರಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತು ಅಂದರೆ ಯಾವ ಥರ ಮಾಡ್ತೀವಿ, 7/84 ಇಂಟು 100 ಅಂತ ಹೇಳಿ. ಅರ್ಥ ಆಯ್ತಾ? ನಿಮ್ಗೆ ಇನ್ನೂ ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮಗೆ 35% ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿ ಅಂತಾರಂತ ಇಟ್ಕೊಳ್ಳಿ. ಹಾಗಾದರೆ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಇವಾಗ ನಾವು ಪರ್ಸೆಂಟೇಜ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಈಗ ನಮಗೆ 60 ಬಂತು, ನಮ್ಮ ಸ್ಕೋರ್ ಏನಾದರೂ 60 ಬಂತು ಅಂತ ಇಟ್ಕೊಳ್ಳೋಣ. ಔಟ್ ಆಫ್ 100 60 ಬಂತು ಅಂತ ಇಟ್ಕೊಳ್ಳಿ. ಇದನ್ನ ಪರ್ಸೆಂಟೇಜ್ ಮಾಡ್ತಾ ಯಾವ ಥರ, 60/100 ಅಂತ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತಲ್ಲ ಅದನ್ನೇ ನಾವು ಪರ್ಸೆಂಟೇಜ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ 60 ನಮಗೆ ಟೋಟಲ್ ಮಾರ್ಕ್ಸು 100, ನಾವು ತೆಗೆದುಕೊಂಡಿರೋದು 60 ಅಂತ ಇಟ್ಕೊಳ್ಳಿ. ಈಗ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಅಂದರೆ ಏನು ಮಾಡ್ತೀವಿ,
ಇಂಟು 100 ಕ್ಯಾನ್ಸಲ್ ಆಯಿತು. ಸೊ 60% ನಮ್ಮದು ಸ್ಕೋರ್ ಆಯಿತು ಅಂತ ಹೇಳ್ತೀವಿ. ಕ್ಲಿಯರ್? ಅಂದರೆ ಯಾವುದೇ ಒಂದು ವ್ಯಾಲ್ಯೂವು ಈ ಎಕ್ಸ್ನ ಎಷ್ಟು ಪರ್ಸೆಂಟೇಜ್ ಅಂದರೆ ಯಾವ ಥರ ಮಾಡ್ತೀವಿ, ಆ ವ್ಯಾಲ್ಯೂ ಡಿವೈಡೆಡ್ ಬೈ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಮಾಡಿದ್ರೆ ಇಂಟು 100 ಮಾಡ್ಕೊಳ್ಬೇಕು. ಅವಾಗ ಬಂದಿರತಕ್ಕಂಥ ವ್ಯಾಲ್ಯೂವೇ ಅದರ ಒಂದು ಪರ್ಸೆಂಟೇಜ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಟೈಪಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಫೈಂಡ್ ಮಿಸ್ಸಿಂಗ್ ನಂಬರ್ ಅಂತ ಹೇಳಿ. ಅಂದರೆ ಈಗ X% ಆಫ್ 25 ಈಸ್ ಈಕ್ವಲ್ಸ್ ಟು 2.125 ಅಂತ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇವಾಗ ಯಾವ ಥರ ಬರ್ಕೊತೀವಿ ನಾವು, X% ಇಂಟು 25 ಈಸ್ ಈಕ್ವಲ್ ಟು 2.125 ಅಂತ ಬರ್ಕೊತೀವಿ. ಇವಾಗ ಇಲ್ಲಿ ಇಂಟು ಇದೆ, ಈಸ್ ಈಕ್ವಲ್ ಟು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, X% ಈಸ್ ಈಕ್ವಲ್ ಟು 2.125 ಡಿವೈಡೆಡ್ ಬೈ 25. ಅರ್ಥ ಆಯ್ತಾ? ಇವಾಗ ನಮಗಿಲ್ಲಿ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ ಅಂದರೆ ಏನು, ಎಕ್ಸ್ ಡಿವೈಡೆಡ್ ಬೈ 100. ಈ ಪರ್ಸೆಂಟೇಜ್ ತೆಗಿಬೇಕಂದ್ರೆ ಡಿವೈಡ್ ಬೈ 100 ಬರ್ಕೊತೀವಿ. ಇದನ್ನು ಅಗೇನ್ ಈ ಕಡೆ ಕಳಿಸಿದ್ರೆ ಏನಾಯ್ತು, ಅವಾಗ ಎಕ್ಸ್ ಈಸ್ ಈಕ್ವಲ್ ಟು 2.125 ಡಿವೈಡೆಡ್ ಬೈ 25 ಇಂಟು 100 ಅಂತ ಹೇಳಿ ಬರ್ಕೋಬೋದು. ಇವಾಗ 25 1 25, 25 4 100. ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 4 2 8. ಸೊ 125 ಇಂಟು 4 ಮಾಡಿದರೆ 5 ಆಗುತ್ತೆ, ಅಂದರೆ 500 ಆಗುತ್ತೆ. ಇಲ್ಲಿ ನಮಗೆ 0.3 ಡೆಸಿಮಲ್ಸ್ ಆದಮೇಲಿದೆ, ಹಾಗಾಗಿ 8.5 ಇದ್ರ ವ್ಯಾಲ್ಯೂ ಬಂದುಬಿಟ್ಟು 8.5 ಆಯಿತು. ಅರ್ಥ ಆಯ್ತಾ? ಈ ಥರ ನಾವು ಫೈಂಡ್ ಔಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಇನ್ನೊಂದು ಟೈಪ್ ಕೇಳ್ತಾರೆ. ಏನಂದರೆ 2-3 ವ್ಯಾಲ್ಯೂಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದರ ಬೆಲೆ ಹೆಚ್ಚಿದೆ ಅಂತ ಹೇಳಿ ಕೇಳ್ತಾರೆ. ಓಕೆ, ಇವಾಗ ನೋಡಿ, ಕೊಟ್ಟಿರ್ತಕ್ಕಂತಹ 3 ಸಂಖ್ಯೆಯಲ್ಲಿ ಯಾವುದರ ಬೆಲೆ ಹೆಚ್ಚಾಗಿದೆ ಅಂದರೆ ಇದರಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ನಾವು ಯಾವ ಥರ ಫಸ್ಟ್ ಸಿಂಪ್ಲಿಫೈ ಮಾಡಬೇಕು, ಒಂದೊಂದನೇ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಹೇಗೆ, ಇದು ಅಗೇನ್ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. 50/3 ಆಯಿತು. ಓಕೆ, ಇವು ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ. ಓಕೆ, ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ ಅಂತಂದರೆ ಏನು ಮಾಡಬೇಕಾಗಿ, ಡಿವೈಡೆಡ್ ಬೈ 100 ಮಾಡಬೇಕು. ಡಿವೈಡ್ ಬೈ 100 ಅಂದರೆ ಏನಾಗಿತ್ತು, ಅವಾಗೆ ನಾವು ಈ ಇಂಟು ಬರ್ಕೊಂಡ್ರೆ 1/100 ಆಯಿತು. ಇದನ್ನು ಕೂಡ ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ, 7/15 ಇಂಟು 1/100. ಇದು 0.17 ಡಿವೈಡೆಡ್ ಬೈ 100. ಅರ್ಥ ಆಯ್ತಾ? ಇವಾಗ 51 52 ಇದೆಷ್ಟು ಬಂತು, 1 ಡಿವೈಡೆಡ್ ಬೈ 100. ಸೊ ಇದು 7 ಡಿವೈಡೆಡ್ ಬೈ 15. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, ಅಗೇನ್ ಇಲ್ಲಿ 100 ಅಂತ ಬರ್ಕೊಳ್ಳಿ, ಇಂಟು ನೆಕ್ಸ್ಟ್ ವ್ಯಾಲ್ಯೂ 0.17 ಡಿವೈಡೆಡ್ ಬೈ 100. ಇದು 3 ಸಪ್ರೇಟಾಗಿ ನಾವು ಇವಾಗ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಇನ್ ಟರ್ಮ್ಸ್ ಆಫ್ ಡೆಸಿಮಲಲ್ಲಿ ಬರುತ್ತೆ ಅಲ್ವಾ. ಓಕೆ, ಎಷ್ಟು ಬರುತ್ತೆ, 0. ಈಗ 100 ಇದೆ ಮೇಲೆ, ಡಿವೈಡ್ ಬೈ 100 ಡಿವೈಡ್ ಬೈ 6 ಅಂತ ಸಾಲ್ವ್ ಮಾಡಿ. 6 1 0.0 ಆಯಿತು. 6 1 6, 4 ಬಂತು, ಪಾಯಿಂಟ್ ಇಟ್ಟಿದ್ವಿ ಹಾಗಾಗಿ 0 ಆಯಿತು. 6 36. ಸೊ ಇದೆಷ್ಟು ಬಂತು ಆನ್ಸರು, 0.16. ಓಕೆ, ಇದರ ಆನ್ಸರ್ ಎಷ್ಟು ಬರುತ್ತೆ, ಈ 1500ನ 7 ಡಿವೈಡ್ ಮಾಡಿದ್ರೆ ಇದು 0.00 ಸಮಥಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ ಡಬಲ್ ಝೀರೋಸ್ ಇದೆ, ಹೀಗೆ ಮೇಲೆ ನ್ಯೂಮರೇಟ್ರಲ್ಲಿ 0.17 ಇದೆ. ನಾವು ಇದನ್ನ ಯಾವ ಥರ ಮಾಡ್ಕೋಬೋದು, 0.0017 ಅಂತ ಹೇಳಿ ನಾವು ಬರ್ಕೊತೀವಿ. ಸೊ ಇಲ್ಲಿ ಇದು 0.16 ಇದೆ. ಇಲ್ಲಿ ನಮಗೆ 1500 ಇಂಟು 7 ಅಂದರೆ ಸಮ್ ಡಬಲ್ ಝೀರೋಸ್ ಬರ್ಬೋದು. ಸೊ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂವಲ್ಲಿ 0.16 ಅಂತಕ್ಕಂಥದ್ದು ನಮಗೆ ಹೈಯೆಸ್ಟ್ ವ್ಯಾಲ್ಯೂ. ಹಾಗಾಗಿ ಇದರಲ್ಲಿ ಇದರ ವ್ಯಾಲ್ಯೂವು ಹೈಯೆಸ್ಟ್ ಇದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಅರ್ಥ ಆಯ್ತಾ?
ಇವತ್ತಿನ ನಮ್ಮ ಮೆಂಟಲಿಬಿಲಿಟಿ ಕ್ಲಾಸಲ್ಲಿ ಪರ್ಸೆಂಟೇಜ್ನ ನೋಡಿದ್ವಿ. ಪರ್ಸೆಂಟೇಜಲ್ಲಿ ಯಾವ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ ಅಂತಂದ್ಬಿಟ್ಟು ನಾನು ಸಮ್ ಎಕ್ಸಾಂಪಲ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಪರ್ಸೆಂಟೇಜ್ಗೆ ಸಂಬಂಧಪಟ್ಟಂಗೆ ಇನ್ನೂ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.